ಹಾಯ್ ಐ ಎಮ್ ಅಂಬಿಕಾ. ಇವತ್ತು ನಾವು ಮುರಾರ್ಜಿ ಪ್ರಿವಿಯಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬ್ರಿ. ಫಸ್ಟ್ ಕ್ವಶನ್ ನೋಡ್ರಿ, 57,394 ಮತ್ತು 26,765 ವ್ಯತ್ಯಾಸ ಕೇಳಾರ. ದ ಡಿಫರೆನ್ಸ್ ಬಿಟ್ವೀನ್ 57,394 ಅಂಡ್ 26,765 ಅಂದ್ರೆ 57,394ರಲ್ಲಿ ನಾವು 26,765ನ ಕಳ್ಕೋಬೇಕು. ಯಾವಾಗ್ಲೂ ವ್ಯವಕಲನ ಮಾಡ್ಬೇಕಾದ್ರೆ ಫಸ್ಟ್ ಬಿಗ್ ನಂಬರ್ ಹಚ್ಕೋಬೇಕು, ಆಮೇಲೆ ಸ್ಮಾಲ್ ನಂಬರ್ ಹಚ್ಕೋಬೇಕು. ನೋಡ್ರಿ, ಇಲ್ಲಿ 4 ಅಲ್ಲಿ 5 ನ ಕಳೆಯಕ್ ಬರಲ್ಲ, ಕ್ಯಾರಿ ತಗೋರಿ. 14 ಆಯ್ತು. 14 ಅಲ್ಲಿ 5 ಹೋದ್ರೆ 9. ನೆಕ್ಸ್ಟ್ ನೋಡ್ರಿ, 9 ಅಲ್ಲಿ ಇವಾಗ 6 ಕಳಿಬಾರ್ದು, 7 ಕಳಿಬೇಕು. ಯಾಕಂದ್ರೆ ಇಲ್ಲಿ ಕ್ಯಾರಿ ತಗೊಂಡಿರ್ತೀವಲ್ಲ, ಈ ನಂಬರ್ನ ಇದಕ್ಕೆ ಆಡ್ ಮಾಡ್ಕೋಬೇಕು. 9 ಅಲ್ಲಿ 7 ಹೋದ್ರೆ 2, 3 ಅಲ್ಲಿ 7 ಕಳಿಯಕ್ ಬರಲ್ಲ, ಕ್ಯಾರಿ ತಗೋರಿ. 13 ಅಲ್ಲಿ 7 ಹೋದ್ರೆ 6, 7 ಅಲ್ಲಿ 7 ಹೋದ್ರೆ 0, 5 ಅಲ್ಲಿ 2 ಹೋದ್ರೆ 3. ಅಂದ್ರೆ 57,394ರಲ್ಲಿ 26,765ನ ಕಳೆದ್ರೆ ಎಷ್ಟು ಬರುತ್ತೆ ನಮ್ಗೆ? ಇಲ್ಲಿ ಆನ್ಸರ್ 30,629 ಅಂದ್ರೆ ಆಪ್ಷನ್ ಬಿ. ಸೆಕೆಂಡ್ ಕ್ವಶನ್, ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿಯ ರೂಪ. ರೈಟ್ ದ ಫ್ರಾಕ್ಷನ್ ಫಾರ್ ದ ಶೇಡೆಡ್ ಪೋರ್ಷನ್ ಅಂತ ಕೇಳಾರ. ಇಲ್ಲಿ ನೋಡ್ರಿ, ಫಸ್ಟ್ ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಾರ. ಆ ಡಯಾಗ್ರಾಮ್ ಒಳಗಡೆ ಕೆಲವೊಂದು ಪಾರ್ಟ್ಸ್ ಅಷ್ಟೇ ಏನ್ ಮಾಡ್ಯಾರ, ಇಲ್ಲಿ ಬಣ್ಣ ತುಂಬ್ಯಾರ. ಫಸ್ಟ್ ಟೋಟಲ್ ಎಷ್ಟಿದಾವ ಅಂತ ನೋಡಬ್ರಿ. 1 2 3 4 5 6 7 8 9 10 ಟೋಟಲ್ 10 ಬಾಕ್ಸ್ ಇದಾವ ಈ ಡಯಾಗ್ರಾಮ್ ಒಳಗಡೆ. ಅದ್ರೊಳಗಡೆ ಶೇಡ್ ಮಾಡಿರವು 7. ಇಲ್ಲಿ ಭಿನ್ನ ರಾಶಿ ಅಂದ್ರೆ ಭಿನ್ನ ರಾಶಿ ಒಳಗಡೆ ಅಂಶ ಮತ್ತೆ ಛೇದ ಅಂತ 2 ಬರುತ್ತಾ. ಫಸ್ಟ್ ಟೋಟಲ್ ಪಾರ್ಟ್ಸ್ ನಾವು ಛೇದದಲ್ಲಿ ಬರ್ಕೋಬೇಕು. ಎಷ್ಟಿದಾವ? ಟೋಟಲ್ 10 ಇದಾವ. ಅದರಲ್ಲಿ ಬಣ್ಣ ತುಂಬಿರುವ ಭಾಗ ಎಷ್ಟಂದ್ರೆ 7. ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ ಅಂದ್ರೆ ಎಷ್ಟು ಬರುತ್ತೆ ನಮ್ಗಿಲ್ಲಿ? 7/10. ಟೋಟಲ್ ಎಲ್ಲಿ ಬರ್ಕೋಬೇಕು? ಛೇದದಲ್ಲಿ ಬರ್ಕೋಬೇಕು. ಎಷ್ಟು ಬಣ್ಣ ತುಂಬ್ಯಾರ ಅದನ್ನ ಅಂಶದಲ್ಲಿ ಬರ್ಕೋಬೇಕಂದ್ರೆ 7/10. ಆಪ್ಷನ್ ಬಿ. ಥರ್ಡ್ ಕ್ವಶನ್ ನೋಡ್ರಿ, 47,346ಕ್ಕೆ ಎಷ್ಟನ್ನು ಸೇರಿಸಿದರೆ 84,625 ಆಗುತ್ತದೆ? ವಾಟ್ ಶುಡ್ ಬಿ ಆಡೆಡ್ ಟು 47,346 ಟು ಗೆಟ್ 84,625? ಇಲ್ಲಿ ನೋಡ್ರಿ, 47,346ಕ್ಕ ಎಷ್ಟು ಸೇರಿಸಿದ್ರೆ 84,625 ಆಗುತ್ತೆ ಅಂತ ಕೇಳಾರ. ಇಲ್ಲಿ ಸೇರಿಸ್ರಿ ಅಂತ ಕೊಟ್ಟಾರ ಅಂತ ಹೇಳಿ ನಾವಿಲ್ಲಿ ಆಡ್ ಮಾಡ್ಕೋಬಾರ್ದು. ಏನ್ ಮಾಡ್ಕೋಬೇಕು? ಈ ನಂಬರ್ ಇಂದ ಅಂದ್ರೆ 84,625ರಿಂದ ನಾವು 47,346ನ ಕಳೆದ್ರೆ ಉತ್ತರ ಬರುತ್ತಾ? 84,625ಕ್ಕ ನಾವೇನ್ ಮಾಡ್ಕೋಬೇಕು? ಇಲ್ಲಿ 47,346ನ ಕಳ್ಕೋಬೇಕು. 15ರಲ್ಲಿ 6 ಹೋದ್ರೆ 9, 2ರಲ್ಲಿ 5 ಕಳೆಯಕ್ ಬರಲ್ಲ, ಕ್ಯಾರಿ ತಗೋರಿ. ಆಲ್ರೆಡಿ ಹೇಳ್ದೆ ನಾನು, ಇಲ್ಲಿ 5 ಅಲ್ಲಿ 6 ಕಳೆಯಕ್ ಬರಲ್ಲ, ಇಲ್ಲಿ ಕ್ಯಾರಿ ತಗೋಬೇಕು. 15 ಆಗತ್ತಾ? 15ರಲ್ಲಿ 6 ಹೋದ್ರೆ 9, 2ರಲ್ಲಿ ಇವಾಗ 5 ಕಳಿಬೇಕು, ಬಟ್ 2ರಲ್ಲಿ 5 ಕಳೆಯಕ್ ಬರಲ್ಲ, ಕ್ಯಾರಿ ತಗೋರಿ. 12ರಾಗ 5 ಹೋದ್ರೆ 7, 6ರಲ್ಲಿ 4 ಹೋದ್ರೆ 2, 14ರಲ್ಲಿ 7 ಹೋದ್ರೆ 7, 8ರಲ್ಲಿ 5 ಹೋದ್ರೆ 3. ಅಂದ್ರೆ ಇವಾಗ ನಾವು 47,346ಕ್ಕ 37,279ನ ಸೇರಿಸಿದ್ರೆ ನಮಗೆ 84,625 ಆನ್ಸರ್ ಬರುತ್ತೆ. ಹಂಗಂದ್ರೆ ಆಪ್ಷನ್ ಇಲ್ಲಿ ಏನಾಗುತ್ತಾ? ಡಿ ಆಗುತ್ತಾ, 37,279. ನೆಕ್ಸ್ಟ್ ಕ್ವಶನ್, ರೂಪಾಯಿ 82 ಪೈಸೆಗಳಲ್ಲಿ ಸೂಚಿಸಿ. ಎಕ್ಸ್ಪ್ರೆಸ್ ₹82 ಇನ್ ಪೈಸೆ ಅಂತ ಕೇಳಾರ. ಇಲ್ಲಿ ನೋಡ್ರಿ, 1 ರೂಪಾಯಿ ಆಗ್ಬೇಕಂದ್ರೆ ನಮ್ಗೆ 100 ಪೈಸೆ ಬೇಕು. ಹಂಗಂದ್ರೆ 82 ರೂಪಾಯಿಗೆ ಎಷ್ಟು ಪೈಸೆ ಬೇಕಂತ ಹೇಳಿ ನೋಡಮ್ರಿ. ಇಲ್ಲಿ 1 ರೂಪಾಯಿಗೆ 100 ಪೈಸೆ ಆದ್ರೆ 82 ರೂಪಾಯಿಗೆ ಎಷ್ಟು? 1 ರೂಪಾಯಿಗೆ 100 ಪೈಸೆ ಆದ್ರೆ 82 ರೂಪಾಯಿಗೆ ಎಷ್ಟು ಅಂದಾಗ, 1 ರೂಪಾಯಿಗೆ 100 ರೂಪಾಯಿ ಅಂದಾಗ 82 ರೂಪಾಯಿ ಇಂಟು ಏನ್ ಮಾಡ್ಕೋಬೇಕು ನಾವು? 100 ಮಾಡ್ಕೋಬೇಕು. ಅವಾಗ ಎಷ್ಟು ಬರುತ್ತೆ ನಮ್ಗೆ? 8,200 ಪೈಸೆ.
ರೂಪಾಯಿ ಆಗ್ಬೇಕಂದ್ರೆ ನಮ್ಗೆ ಇಲ್ಲಿ ಎಷ್ಟು ಪೈಸೆ ಬೇಕು? 8,200 ಪೈಸೆ. ಅಂದ್ರೆ ಆಪ್ಷನ್ ಬಿ. ಎದಕ್ಕಂದ್ರೆ 1 ರೂಪಾಯಿಗೆ 100 ಪೈಸೆ ಅಲ್ವಾ, ಅದಕ್ಕೆ 82 ಇಂಟು 100 ಮಾಡ್ಕೋಬೇಕು. ಅವಾಗ ನಮ್ಗೆ ಆನ್ಸರ್ ಬರುತ್ತೆ 8,200 ಪೈಸೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 48 ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು 48 ಅಂತ ಕೊಟ್ರ. ಇಲ್ಲಿ 48 ಇಂಟು ಯಾವ ಸಂಖ್ಯೆ ಮಾಡಿದ್ರೆ ಉತ್ತರ 48 ಬರುತ್ತಾ ಅನ್ನೋದು ಕ್ವಶನ್. ಆಪ್ಷನ್ಸ್ ಪ್ರಕಾರ ಹೋಗಂಬ್ರಿ. ಇಲ್ಲಿ 48 ಇಂಟು ಅವ್ರು ಯಾವ್ಯಾವ ಆಪ್ಷನ್ ಕೊಟ್ಟಾರ ಅಂದ್ರೆ 0, 2, 1, 48 ಕೊಟ್ಟಾರ. ಇಲ್ಲ ನೋಡ್ರಿ, 0 ಕೊಟ್ಟಾರ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ, ಯಾವುದೇ ಒಂದು ಸಂಖ್ಯೆಗೆ ಇಂಟು 0 ಮಾಡಿದ್ರೆ ಉತ್ತರ 0ನೇ ಬರುತ್ತಾ. 48 ಇಂಟು 0 ಅಂದ್ರೆ ನಮ್ಗೆ ಇಲ್ಲಿ ಎಷ್ಟು ಬಂತು? 48 ಬಂತು. ಅವ್ರೇನ್ ಕೇಳಾರ? 48 ಇಂಟು ಒಂದ್ ಸಂಖ್ಯೆಯಿಂದ ನಾವು ಗುಣಿಸಿದಾಗ ಉತ್ತರ ನಮಗೆ 48 ಬರ್ಬೇಕಂತ ಹೇಳಾರ. ಅಂದ್ರೆ ಇದು ಉತ್ತರ ಏನಾಗುತ್ತೆ ಇಲ್ಲಿ? 48 ಇಂಟು 0 ಅಂದ್ರೆ ಉತ್ತರ 0 ಬರುತ್ತಾ, ಅಂದ್ರೆ ಆಪ್ಷನ್ ಎ ಅಲ್ಲ. ನೆಕ್ಸ್ಟ್ ನೋಡ್ರಿ, 48ರಿಂದ 2 ಗುಣಾಕಾರ ಮಾಡಿದ್ರೆ 48 2 96 ಆಗುತ್ತಾ, ಅಂದ್ರೆ ಇದೂನು ಅಲ್ಲ. 48 ಇಂಟು 1 ಮಾಡಮ್ರಿ. ಇವಾಗ ಏನ್ ಬಂತು? 48 ಬಂತು. ಇವಾಗ ನಾವು 48ಕ್ಕ 1ನ ಗುಣಿಸಿದಾಗ ಅಷ್ಟೇ ನಮ್ಗೆ ಏನ್ ಬರುತ್ತಾ? ಉತ್ತರ 48 ಬರುತ್ತಾ, ಅಂದ್ರೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಬಿಡಿಸಿ 32,357 ಪ್ಲಸ್ 28,467 ಮೈನಸ್ 47,642. ನೋಡ್ರಿ, ಸಾಲ್ವ್ ಅಂತ ಕೊಟ್ಟಾರ. ಇಲ್ಲಿ ಪ್ಲಸ್ ಮತ್ತೆ ಮೈನಸ್ 2 ಕೊಟ್ಟಾರ. ಪ್ಲಸ್ ಮತ್ತೆ ಮೈನಸ್ 2 ಕೊಟ್ಟಾಗ ಫಸ್ಟ್ ನಾವಿಲ್ಲಿ ಕೂಡ್ಸ್ಕೋಬೇಕು. ಕೂಡ್ಸ್ಕೊಂಡು ಬಂದಿರೋ ಉತ್ತರ ಜೋಡಿ ಅದನ್ನ ಕಳ್ಕೋಬೇಕು. ನೋಡ್ರಿ, ಇಲ್ಲಿ ಫಸ್ಟ್ ಯಾವಾಗ್ಲೂ 32,357 ಐತಲ್ಲ, ಇಲ್ಲಿ ಏನಿಲ್ಲ ಅಂದ್ರೂ ಫಸ್ಟ್ ಯಾವಾಗ್ಲೂ ಏನಿರುತ್ತ? ಪ್ಲಸ್ ಚಿಹ್ನೆ ಇರುತ್ತ. 32,357 ಪ್ಲಸ್ 28,467 ಮೈನಸ್ 47,642. ಇಲ್ಲಿ ಏನೈತೆ? ಪ್ಲಸ್ ಐತೆ, ಅದ್ರ ಜೊತೆ ಮೈನಸ್ ಕೂಡ ಐತೆ. ಈ ಸಂಖ್ಯೆ ಮುಂದೆ ಏನಿಲ್ಲ ಅಂದ್ರೆ ಯಾವಾಗ್ಲೂ ಪ್ಲಸ್ ಇರುತ್ತೆ. ಇಲ್ಲಿ ಏನ್ ಮಾಡಮ್ರಿ? ಪ್ಲಸ್ ಪ್ಲಸ್ ಇರೋ ಸಂಖ್ಯೆಗಳ ಫಸ್ಟ್ ಕೂಡ್ಸ್ಕೊಂಡ್ಬಿಡಮ್ರಿ. ನೆಕ್ಸ್ಟ್ 32,357 ಪ್ಲಸ್ 28,467. 7 7 14 ಆಯ್ತು. 6 ಪ್ಲಸ್ 6 ಅಂದ್ರೆ 12. 4 1 5 5 ಪ್ಲಸ್ 3 ಅಂದ್ರೆ 8. 8 ಪ್ಲಸ್ 2 ಅಂದ್ರೆ 10. 3 ಪ್ಲಸ್ 3 ಅಂದ್ರೆ 6. ಓಕೆ, 32,357 ಪ್ಲಸ್ 28,467 ಕೂಡ್ಸಿದ್ರೆ ನಮ್ಗೆ 60,824 ಬಂತು. ಇವಾಗ ಏನ್ ಮಾಡಮ್ರಿ? ಇಲ್ಲಿ 2 ಪ್ಲಸ್ ಪ್ಲಸ್ ಇದಾವಲ್ಲ, 2 ಸಂಖ್ಯೆ ಮುಂದೆ ಏನೈತೆ? ಪ್ಲಸ್ ಚಿಹ್ನೆ ಐತೆ, ಅದಕ್ಕೆ ಇವೆರಡನ್ನೂ ಕೂಡ್ಸಿವಿ. ಆಮೇಲೆ ಏನ್ ಮಾಡ್ಬೇಕು? ಬಂದಿರೋ ಆನ್ಸರ್ ಜೋಡಿ 47,642 ಕಳ್ಕೊಳಮ್ರಿ. 60,824ರಲ್ಲಿ 47,642 ಕಳೆದ್ರೆ ಎಷ್ಟು ಬರುತ್ತಂದ್ರೆ 4ರಲ್ಲಿ 2 ಹೋದ್ರೆ 2, 2ರಲ್ಲಿ 4 ಕಳೆಯಕ್ ಬರಲ್ಲ, ಕ್ಯಾರಿ ತಗೋರಿ. 12ರಾಗ 4 ಹೋದ್ರೆ 8, 8ರಲ್ಲಿ 7 ಹೋದ್ರೆ 1, 0ಯಲ್ಲಿ 7 ಕಳೆಯಕ್ ಬರಲ್ಲ, ಕ್ಯಾರಿ ತಗೋರಿ. 10ರಲ್ಲಿ 7 ಹೋದ್ರೆ 3, 6ರಲ್ಲಿ 5 ಹೋದ್ರೆ 1. ಅಂದ್ರೆ 60,824ರಲ್ಲಿ 47,642 ಕಳೆದ್ರೆ ನಮ್ಗೆ ಉತ್ತರ ಎಷ್ಟು ಬಂತು? 13,182. ಅಂದ್ರೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಏನಾಯ್ತಂದ್ರೆ, ರೂಪಾಯಿ 4,425 ಹಣವನ್ನು ಅಮರ್, ಅಕ್ಬರ್ ಮತ್ತು ಆಂಟೋನಿ ಅವರಿಗೆ ಸಮನಾಗಿ ಹಂಚಲಾಯಿತು. ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲೆಷ್ಟು? ₹4,425 ವಾಸ್ ಡಿಸ್ಟ್ರಿಬ್ಯೂಟೆಡ್ ಅಮೌಂಗ್ ಅಮರ್, ಅಕ್ಬರ್ ಅಂಡ್ ಆಂಟೋನಿ ಈಕ್ವಲಿ. ಇಲ್ಲಿ ನೋಡ್ರಿ, ಇಲ್ಲಿ 3 ಫ್ರೆಂಡ್ಸ್ ಇದಾರ. ಆ 3 ಫ್ರೆಂಡ್ಸ್ ಹತ್ರ ಎಷ್ಟು ಅಮೌಂಟ್ ಐತಂದ್ರೆ 4,425 ರೂಪಾಯಿ. ಈ 4,425 ರೂಪಾಯಿನ ಅವ್ರ 3 ಹತ್ರ ಇರೋ 4,425 ರೂಪಾಯಿನ ನಾವು 3 ಫ್ರೆಂಡ್ಸಿಗೆ ಏನ್ ಮಾಡ್ಬೇಕು? ಈಕ್ವಲ್ ಆಗಿ ಏನ್ ಮಾಡ್ಬೇಕು? ಹಂಚ್ಬೇಕು. ಅಂದ್ರೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾವು 4,425 ಡಿವೈಡೆಡ್ ಬೈ ಎಷ್ಟು ಜನ ಇದಾರ? ಅವರು 3 ಇದಾರಲ್ಲ, ಡಿವೈಡೆಡ್ ಬೈ 3 ಮಾಡ್ಬೇಕಂದ್ರೆ 3ಲಿದ್ದ ನಾವು ಅದನ್ನ ಭಾಗಿಸ್ಬೇಕು. 4,425 3 1
3, 4ರಲ್ಲಿ 3 ಹೋದ್ರೆ 1 ಉಳಿತು, 4 ಇಳಿಸ್ಕೊರಿ. ಇವಾಗ ನೋಡ್ರಿ 3ರ ಮಗ್ಗಿಯಲ್ಲಿ 14 ಇಲ್ಲ, ಬಟ್ ಅದಕ್ಕಿಂತ ಚಿಕ್ಕದ ಯಾವ್ದೈತಂದ್ರೆ 3 4 12 ತಗೋಬಹುದು ನಾವು. 14ರಲ್ಲಿ 12 ಹೋದ್ರೆ 2, ನೆಕ್ಸ್ಟ್ 2 ಇಳಿಸ್ಕೊರಿ, 22 ಆಯ್ತು. 3ರ ಮಗ್ಗಿಯಲ್ಲಿ 22 ಇಲ್ಲ, 3 7 21 ತಗೋರಿ, 1 ಉಳಿತು, 5 ಇಳಿಸ್ಕೊರಿ, 15 ಆಯ್ತು. 3 ಟೇಬಲ್ ಅಲ್ಲಿ 15 ಐತೆ. 3 5 15, 3 5 15. ಹಂಗಂದ್ರೆ ಮೂವರು ಫ್ರೆಂಡ್ಸ್ ಅಂದ್ರೆ ಅಮರ್, ಅಕ್ಬರ್ ಮತ್ತೆ ಆಂಟೋನಿ ಹತ್ರ ಇರೋ ಅಮೌಂಟ್ ಎಷ್ಟು? 4425 ರೂಪಾಯಿ. ಅದನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬಂತು? ಪ್ರತಿಯೊಬ್ಬರಿಗೂ 1475 ರೂಪಾಯಿ. ಅಂದ್ರೆ ಆಪ್ಷನ್ ಬಿ. ಈಕ್ವಲ್ ಆಗಿ ಹಂಚಿರಿ ಅಂತ ಹೇಳಿದಾಗ ನಾವು ಯಾವಾಗ್ಲೂ ಅಲ್ಲಿ ಭಾಗಾಕಾರ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. 18 ಕಿಲೋಗ್ರಾಂ, 750 ಗ್ರಾಂ ಮತ್ತು 25 ಗ್ರಾಂಗಳ ಮೊತ್ತವು. ಇಲ್ಲಿ ನೋಡ್ರಿ, ಇಲ್ಲಿ ಮೂಲಮಾನ ಬೇರೆ ಬೇರೆ ಕೊಟ್ಟಾರ. ಓಕೆನಾ? ಒಂದು ಕಿಲೋಗ್ರಾಮ್ ಅಲ್ಲಿ ಕೊಟ್ಟಾರ, ಇನ್ನ 2 ಏನ್ ಕೊಟ್ಟಾರ? ಗ್ರಾಮ್ ಅಲ್ಲಿ ಕೊಟ್ಟಾರ. ಫಸ್ಟ್ ಎಲ್ಲಾನು ನಾವು ಕಿಲೋಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಳಮ್ರಿ. ಫಸ್ಟ್ ಇಲ್ಲಿ ನಮ್ಗೆ ಗೊತ್ತಿರ್ಬೇಕು, 1 ಕಿಲೋಗ್ರಾಮ್ ಆಗ್ಬೇಕಾದ್ರೆ ನಮ್ಗೆ 1000 ಗ್ರಾಮ್ ಬೇಕು. 1000 ಗ್ರಾಮ್ ಸೇರಿದ್ರಷ್ಟೇ ನಮ್ಗೆ ಏನಾಗುತ್ತೆ? ಇಲ್ಲಿ 1 ಕಿಲೋಗ್ರಾಮ್ ಆಗುತ್ತಾ? ನೋಡ್ರಿ, ಸಾವಿರ ಗ್ರಾಮ್ ಸೇರಿಸಿದ್ರೆ ನಮ್ಗೆ 1 ಕಿಲೋಗ್ರಾಮ್ ಆಗುತ್ತಾ? ದ ಸಮ್ ಆಫ್ 18 kg, 750 ಗ್ರಾಮ್ ಅಂಡ್ 25 ಗ್ರಾಮ್. ಫಸ್ಟ್ ಒನ್ ಏನ್ ಕೊಟ್ಬಿಟ್ರ? 18 ಕಿಲೋಗ್ರಾಮ್ ಅಂತ ಕೊಟ್ಟಾರ. ಸೆಕೆಂಡ್ ಒನ್ ಏನಾರ 750 ಗ್ರಾಮ್ ಕೊಟ್ಟಾರ. ಈ ಗ್ರಾಮ್ ನ ಏನ್ ಮಾಡ್ಕೊಳಮ್ರಿ? ನಾವು ಕಿಲೋಗ್ರಾಮ್ಗೆ ಕನ್ವರ್ಟ್ ಮಾಡ್ಕೊಳಮ್ರಿ. 1 ಕಿಲೋಗ್ರಾಮ್ ಆಗ್ಬೇಕಾದ್ರೆ ನಮ್ಗೆ 1000 ಗ್ರಾಮ್ ಬೇಕು ಅಂತ ಹೇಳಿದೆ. ಇವಾಗ ಏನ್ ಮಾಡ್ಬೇಕು ನಾವು? 750 ಡಿವೈಡೆಡ್ ಬೈ 1000 ಮಾಡ್ಕೊಳಮ್ರಿ. ಇದನ್ನ ಕಿಲೋಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗುತ್ತಾ? 0.750 ಆಗುತ್ತಾ ಕಿಲೋಗ್ರಾಮ್. ಅದೇ ತರ 25 ಗ್ರಾಮ್ ನ ಕಿಲೋಗ್ರಾಮಿಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೂ ಡಿವೈಡೆಡ್ ಬೈ 1000 ಮಾಡ್ಕೋಬೇಕು. ಇದು 0.025 ಆಗುತ್ತ. ಇವಾಗ ಇವನ್ನ ಮೂರ್ನು ನಾವೇನ್ ಮಾಡಿದ್ವಿ? ಕಿಲೋಗ್ರಾಮಿಗೆ ಕನ್ವರ್ಟ್ ಮಾಡಿವಿ. ಓಕೆ, ಇವಾಗ ಏನ್ ಮಾಡಮ್ರಿ? ಆಡ್ ಮಾಡಮ್ರಿ. ಫಸ್ಟ್ 18 ಕಿಲೋಗ್ರಾಮ್, ಆಮೇಲೆ ಇದೆಷ್ಟಾಯ್ತು ನಮ್ಗಿಲ್ಲಿ? 750 ಗ್ರಾಮ್ ಇದ್ದಿದ್ದು 0.750 ಕಿಲೋಗ್ರಾಮ್ ಆಯ್ತು. 25 ಗ್ರಾಮ್ ಇದ್ದಿದ್ದು 0.025 ಕಿಲೋಗ್ರಾಮ್ ಆಯ್ತು. ಯಾವಾಗ್ಲೇ ಆಯ್ತು ಯೂನಿಟ್ಸ್ ಅಲ್ಲಿ ಕೊಟ್ರೆ ಎಲ್ಲ ಯೂನಿಟ್ಸ್ ಏನ್ ಮಾಡ್ಕೋಬೇಕು ನಾವು? ಒಂದೇ ಯೂನಿಟ್ಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಕಿಲೋಗ್ರಾಮಿಗೆ ಕನ್ವರ್ಟ್ ಮಾಡ್ಕೋಬೇಕು, ಇಲ್ಲ ಅಥವಾ ಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಂಡೆ ಆಡ್ ಮಾಡ್ಕೋಬೇಕು. ಆಡ್ ಮಾಡ್ಬೇಕಾದ್ರೆ ಎಲ್ಲ ಯೂನಿಟ್ಸ್ ಏನಿರ್ಬೇಕು? ಯಾವಾಗ್ಲೂ ಈಕ್ವಲ್ ಇರಬೇಕು. 18 ಕಿಲೋಗ್ರಾಮ್, ನೆಕ್ಸ್ಟ್ 0.750 ಕಿಲೋಗ್ರಾಮ್, 0.025 ಕಿಲೋಗ್ರಾಮ್. ಇದಿಷ್ಟು ಆಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತಂದ್ರೆ 577.18 ಅಂದ್ರೆ 18.775 ಕಿಲೋಗ್ರಾಮ್. 18.775 ಕಿಲೋಗ್ರಾಮ್ ಆನ್ಸರ್ ಅಂದ್ರೆ ಆಪ್ಷನ್ ಎ. ಯಾವಾಗ್ಲೂ ಇದು ದಶಮಾಂಶ ಭಾಗದಲ್ಲಿ ಇದ್ದನ್ನ ನಾವು ಅಂಕಿ ಅಂದ್ರೆ ಡಿಜಿಟಲ್ಲೇ ಓದ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ ಟು ಮೆಜರ್ ಆಂಗಲ್ಸ್. ಇಲ್ಲಿ ನೋಡ್ರಿ, ನಾವ್ ಇಲ್ಲಿ ಆಂಗಲ್ ನ ಅಳತೆ ಮಾಡ್ಬೇಕಂದ್ರೆ ಯೂಸ್ ಮಾಡೋದು ಯಾವುದು? ಕೋನ ಮಾಪಕ ಅಂದ್ರೆ ಪ್ರೊಟೆಕ್ಟರ್. ಕೋನಗಳನ್ನ ಅಳತೆ ಮಾಡ್ಬೇಕಂದ್ರೆ ನಾವು ಯೂಸ್ ಮಾಡೋದು ಕೋನ ಮಾಪಕ ಅಂದ್ರೆ ಆಪ್ಷನ್ 4. ನೆಕ್ಸ್ಟ್ ನೋಡ್ರಿ, ಈ ಸರಣಿಯನ್ನು ಪೂರ್ಣಗೊಳಿಸಿ. 1 4 9 16 25. ಇಲ್ಲಿ ನೋಡ್ರಿ, ಕಂಪ್ಲೀಟ್ ದ ಸೀರೀಸ್ ಅಂತ ಕೊಟ್ಟಾರ. ಇಲ್ಲಿ 1 4 9 16 ಮತ್ತೆ 25 ಇಷ್ಟು ಸಂಖ್ಯೆಗಳನ್ನ ಕೊಟ್ಟಾರ. ಈ ಸಂಖ್ಯೆಗಳನ್ನ ಯಾವ ತರ ಅಂದ್ರೆ ಇಲ್ಲಿ ಯಾವ್ಯಾವ ಕೊಟ್ಟಾರ ಅಂದ್ರೆ ಈ ಸಂಖ್ಯೆ 1ರ ವರ್ಗ, 2ರ ವರ್ಗ,
3ರ ವರ್ಗ ಸಂಖ್ಯೆ, 4ರ ವರ್ಗ ಸಂಖ್ಯೆ ಮತ್ತು 5ರ ವರ್ಗ ಸಂಖ್ಯೆ ಕೊಟ್ಟಾವ. ವರ್ಗ ಸಂಖ್ಯೆ ಅಂದ್ರೆ ಏನು ಅಂತಂದ್ರೆ ಒಂದು ಸಂಖ್ಯೆನ ನಾವು 2 ಸಲ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀವಿ ಅಂದ್ರೆ ಗುಣಾಕಾರ ಮಾಡ್ಕೊಂತೀವಲ್ಲ, ಅದಕ್ಕೆ ನಾವೇನಂತೀವಿ ವರ್ಗ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡ್ರಿ, 1 ಇಂಟು 1, 1ರ ವರ್ಗ ಎಷ್ಟು ಬಂತು ನಮ್ಗೆ? 1 ಬಂತು. ಅದೇ ತರ 2ರ ವರ್ಗ 4 ಯಾವ ತರ ಅಂದ್ರೆ 2ನ ನಾವು 2 ಸಲ ಇಂಟು ಮಾಡ್ಕೋಬೇಕು, 2 2 4 ಈ ತರ. 3ರ ವರ್ಗ 9, 3 ಇಂಟು 3 ಇಸ್ ಈಕ್ವಲ್ ಟು 9, 4 ಇಂಟು 4 ಇಸ್ ಈಕ್ವಲ್ ಟು 16, 5 ಇಂಟು 5 ಇಸ್ ಈಕ್ವಲ್ ಟು 25. ನೆಕ್ಸ್ಟ್ ಏನ್ ಬರುತ್ತಂದ್ರೆ ಇಲ್ಲಿ 6ರ ವರ್ಗ ಬರುತ್ತೆ, ಅಂದ್ರೆ 6 ಇಂಟು 6 ಇಸ್ ಈಕ್ವಲ್ ಟು 36. ಇಲ್ಲಿ ಆನ್ಸರ್ ಏನಾಗುತ್ತಾ? 36 ಅಂದ್ರೆ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇವತ್ತಿಗೆ ಎಷ್ಟು ಸಾಕು, ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ಸಿಗಮ್ರಿ. ಇಲ್ಲಿ ನೋಡ್ರಿ, ನಮ್ ಚಾಲೆಂಜ್ ಕೋಚಿಂಗ್ದು ಒಂದ್ ಚಾನಲ್ ಐತೆ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ 200 ಅಂತ. ಇದಕ್ಕೆ ಸಬ್ಸ್ಕ್ರೈಬ್ ಆಗ್ರಿ. ನಾವು ಯಾವ ವಿಡಿಯೋ ಬಿಟ್ರು ಫಸ್ಟ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು.